ಏನು ಒಂದು ಮಾಡಬೇಕು ಅಂತ ಇದ್ವು ಅದನ್ನು ಶಿವಕುಮಾರ್ ಅವರು ಅವತ್ತಿಂದಲೂ ಬೆಳೆಸಿದ್ದಾರೆ. 30 ವರ್ಷ ಆಯ್ತು ಅವ್ರು ಬಂದು, ಯಾವುದೂ ಅವರು ಇದು ಮಾಡ್ಕೊಂಡಿಲ್ಲ. ಬಡವ್ರ ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಇದು ಮಾಡಿದ್ರು. ಅದಕ್ಕೆ 20 ವರ್ಷದಿಂದ ಇವರು ಬಂದು ಇಲ್ಲಿ ಇದು ಮಾಡಿದ್ರು. ನಾವೇ ಜಾಗ ಮಾಡಿದ್ವಿ, ನಾವೇ ಕೊಟ್ಟು ಇಲ್ಲಿ ಮಕ್ಕಳುಗಳಿಗೆ ಬಡವ್ರ ಮಕ್ಕಳುಗಳು ಇದು ಮಾಡಿ ಅಂತ ಇವಾಗ ಸ್ಕೂಲ್ ಕೊಟ್ಟಿದ್ದೀನಿ. ಅರ್ಧ ಎಕರೆ ಜಮೀನು ಬಿಟ್ಕೊಟ್ಟಿದ್ದೀನಿ ಗೌರ್ಮೆಂಟ್ ಸ್ಕೂಲ್ಗೆ. ಆ ಸ್ಕೂಲ್ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲಿ 2 ಚದರ 2000 ಚದರ ಬಿಲ್ಡಿಂಗ್ ಕೊಟ್ಟಿದ್ದೀನಿ ಕರಾಟೆ ಇದು ಮಾಡೋಕ್ಕೆ. ಇವು ಪ್ರತಿಯೊಬ್ಬರು ಬಡವ್ರ ಮಕ್ಕಳುಗಳು ಇವತ್ತು ಎಲ್ಲ ಕೂಲಿ ಮಾಡೋ ಜನಗಳೇ ಆಗಿದ್ದಾರೆ. ಶ್ರೀಮಂತರಾಗಿದ್ದಾರೆ. ಬಡವ್ರ ಮಕ್ಕಳುಗಳು ನೋಡೋರು ಯಾರು? ಬಡವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿ ಅಂತ ನಾವು ಎಷ್ಟೋ ಅವ್ರಿಗೆ ಸಹಕಾರ ಕೊಡ್ತೀವಿ. ಆದರೆ ಈ ರಾಜಕೀಯಗಳು ಹಂಗಲ್ಲ. ಅವ್ರವ್ರ ಸೌಕರ್ಯಕ್ಕೆ ಅವ್ರು ನೋಡ್ತಾರೆ ಹೊರತು ಈ ಬಡವ್ರ ಮಕ್ಕಳುಗಳು ಯಾರು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟೇ. ಬಡವ್ರ ಮಕ್ಕಳುಗಳಿಗೆ ಅವರು ಇರಲಿ ಇಲ್ಲ ಇರಲಿ, ಅವರಷ್ಟು ಹಣ ಇರಲಿ ಅಲ್ಲದೇ ಇರಲಿ, ಮಕ್ಕಳುಗಳ್ನ ಬೆಳೆಸ್ಬೇಕು ಅಂತಂದರೆ ಇವತ್ತು ನಾವು ತಂದೆ ತಾಯಿಗಳು ಅವ್ರ ಮಕ್ಕಳುಗಳಿಗೆ ಯಾವ ಥರ ಪೋಷಣೆ ಕೊಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ನಾವು ಒಂದು MLA ಅಂತಂದರೆ ನಮ್ಮ ಮುಂದೆ ಇಬ್ಬರು ನಿಂತಿರ್ತಾರೆ. ಅವ್ರಿಗೆ ನಮಗೆ ಸೆಕ್ಯೂರಿಟಿ ಬೇಕಾಗಿಲ್ಲ. ಅದೇ ಒಂದು ಕರಾಟೆ ಒಳಗೆ ಸೆಕ್ಯೂರಿಟಿ ಬೇಕಾಗಿಲ್ಲ. ಒಬ್ಬ ಕರಾಟೆ ಕಿಂಗ್ ಆದ ಅಂದರೆ 10 ಜನ ಹೊಡಿತಾರೆ. 10 ಜನ ಹೊಡೆಯುವಷ್ಟು ಅವ್ರಿಗೆ ಕೆಪಾಸಿಟಿ ಇದೆ. ಅಂಥ ಒಂದು ಶಕ್ತಿನ ತುಂಬಬೇಕು ಅಂತಂದರೆ ಬದುಕು ಮಾಡ್ಕೋಬೇಕು, ಮಾಸ್ಟ್ರು ಕಲಿಸ್ಬೇಕಂದ್ರೆ ಆ ಮಾಸ್ಟ್ರು ಕಲಿಸಿ ಅವ್ರನ್ನೆಲ್ಲ ಇದು ಮಾಡಿ ನಿಜವಾಗ್ಲೂ ಒಳ್ಳೆ ಮಕ್ಕಳುಗಳು ಆಗ್ತವೆ, ಒಳ್ಳೆ ಬೆಳೀತದೆ. ಇವತ್ತು ನಮ್ಮನ್ನು ಸಮಾಜದಲ್ಲಿ ಇವತ್ತು ನಮ್ಮನ್ನು ಕೇಳ್ತಾರೆ ಯಾವಾಗ ಏನು ಅಂತ. ಇವತ್ತು 50 ದಿವಸ ಏನೂ ಇಲ್ಲ. ಇವತ್ತು ದೇವ್ರು ಎಲ್ಲ ಕೊಟ್ಟವನೇ, ಇವಾಗ ನಾವು ಕಣ್ಣನ್ನು ನೋಡ್ಬೇಕಲ್ಲ. ಇವತ್ತು ನಮ್ಮ ಮಕ್ಕಳು ನಾವು ನೋಡೋಕ್ಕಾದ ದೊಡ್ಡವರಾಗೋದು. ಅದರಿಂದ ಪ್ರತಿಯೊಬ್ಬರು ಹೇಳೋದೇನು ಅಂದರೆ ಚೆನ್ನಾಗಿ ಗೈಡೆನ್ಸ್ ಕೊಡೋದು. ನಾನು ಭಾರತಗಳಲ್ಲಿ ಇದು ಮಾಡಿಕೊಡ್ತಾರಲ್ಲ ಅದೇ ಥರ ಇವರೆಲ್ಲ ಬೆಳೀಲಿ, ಒಂದು ಇದು ಮಾಡಲಿ ಅಂತ ನಾನು ಅಷ್ಟೇ ಆಸೆ. ಇವತ್ತು ರಾಜಕೀಯ ಜಾಸ್ತಿ ಆಗಿದೆ. ಇವಾಗ ರಾಜಕೀಯದವ್ರು ಏನೂ ಮಾಡ್ತಾಯಿಲ್ಲ, ಮಕ್ಕಳುಗಳು ನೋಡ್ತಾ ಇಲ್ಲ. ಇವಾಗ ಬಡವ್ರ ಮಕ್ಕಳು ಬಡವರಾಗಿ ಉಳ್ತವ್ರೆ. ಇವತ್ತು ಬೆಳಿಗ್ಗೆ ಇದ್ದರೆ ಕೂಲಿ ಮಾಡೋ ಜನಗಳೇನು ಮಕ್ಕಳುಗಳಿಗೆ ಖರ್ಚಿಗಿಲ್ಲ, ಇದಿಲ್ಲ ಆಗಿಲ್ಲ. ಇವತ್ತು ಒಬ್ಬ ಸ್ಕೂಲ್ಗೆ ಇದು ಮಾಡಬೇಕಾದ್ರೆ 2 ಲಕ್ಷ ಡೊನೇಷನ್ ಬೇಕು. ಒಂದು ಮಗು ಓದಿಸ್ಬೇಕಾದ್ರೆ ಅವ್ರು ಎಲ್ಲಿಂದ ತಂಗೋತಾರೆ? ಅದಕ್ಕೆ ಇವತ್ತು ಫ್ರೀಯಾಗಿ ಗೌರ್ಮೆಂಟು ಎಲ್ಲ ಏನು ಸೌಕರ್ಯ ಕೊಟ್ಟರು ಫ್ರೀಯಾಗಿ ಮಾಡಿ ಇವತ್ತು ಸ್ಕೂಲ್ ಕೊಟ್ಟಿದ್ವಿ. ಅವ್ರಿಗೆ ಕರಾಟೆ ಮಾಡೋಕ್ಕೆ ಜಾಗ ಕೊಟ್ಟಿದ್ವಿ. ಎಲ್ಲಿ ಎಷ್ಟು ಬೇಕಾದ್ರೂ ಕಲೀಲಿ, ಎಷ್ಟು ಬೇಕಾದ್ರೂ ಬೆಳೀಲಿ ಅಂತ ನಾನು ಇಷ್ಟೇ ನನ್ನ ಆಸೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳೋದೊಂದು ಒಂದರೆ ನಿಮ್ಮ ಮಕ್ಕಳುಗಳಿಗೆ ನೀವು ಅವ್ರಿಗೆ ವಿದ್ಯೆ ಕಲಿಸ್ತಿರೋ ಬುದ್ಧಿ ಬಿಟ್ಕೊಡ್ಬೇಡಿ, ಕಲಿಸಿ ಅವ್ರನ್ನ ಬೆಳೆಸಿ ಅಂತ ಇಷ್ಟೇ ಹೇಳ್ತಾರೆ. ನಿಮ್ಮ ಹೆಸರು ತಮ್ಮ? ವೆಂಕಟೇಗೌಡರು ಅಂತ ನಾವು ಏನಾಗಿದೆ? ತುಂಬ ಚಿಕ್ಕ ಬಡತನದಲ್ಲೇ ಬಂದಿದ್ದೆ. ಅವತ್ತಿನ ದಿವಸ ನಮಗೂ ತಿನ್ನೋಕ್ಕಿಟ್ಟಿಲ್ಲ. ನಾವು ಓದೋಕ್ಕಾಗಲಿಲ್ಲ, ನಾನು ಓದ್ಸೋಕ್ಕಾಗಲಿಲ್ಲ, ನಾವು ಓದಲಿಲ್ಲ. ಇವತ್ತು ದೇವ್ರು ಬೇಕಾದಷ್ಟು ಕೊಟ್ಟವನೇ ಕೊಟ್ಟರು. ಇವತ್ತು ನಾವು ಓದೋಕ್ಕಾಗಲ್ಲ. ಅದಕ್ಕೆ ಇವತ್ತು ಮಕ್ಕಳುಗಳಿಗೂ ಸಾವಿರಾರು ಮಕ್ಕಳುಗಳು ಓದಿಸ್ಬೇಕು ಅಂತ ನಾವು ಸಿಕ್ಕಾಪಟ್ಟೆ ಮಕ್ಕಳುಗಳು ಸಾಕಿದೆ. ಎಲ್ಲ ದೊಡ್ಡ ಇಂಜಿನಿಯರು ಡಾಕ್ಟ್ರುಗಳು ಮಾಡಿದ್ದೀನಿ. ಇವತ್ತು ಈ ಮಕ್ಕಳುಗಳಿಗೂ ಈ ಬಡವ್ರ ಮಕ್ಕಳುಗಳು ಬೆಳೆಸಬೇಕು ಅಂತ ಇವತ್ತು ಜಾಗ ಕೊಟ್ಟಿದ್ದೀನಿ. 1/2 ಎಕರೆ ಜಾಗ ಬಿಟ್ಕೊಟ್ಟಿದ್ದೀನಿ. ಇನ್ನೂ 3/4 ಎಕರೆ ಜಾಗ ಪಾರ್ಕ್ ಮಾಡಿದ್ದೀನಿ. ಯಾರೂ ಸಪೋರ್ಟ್ ಕೊಡ್ತಾಯಿಲ್ಲ ರಾಜಕೀಯದವರು ಅದು ಪಾರ್ಕ್ ಮಾಡ್ಸೋಣ ಅಂದರೆ. ಅದರಿಂದ ಇವಾಗ ಜಾಗ ಕೊಟ್ಟಿದ್ದೀನಿ 2,000 ಎಕರೆ. ಈ ಕರಾಟೆ ಕಲೀಲಿ, ಸ್ಕೂಲ್ಗೆ ಹೋಗಲಿ, ಕರಾಟೆ ಕಲೀಲಿ. ಇಷ್ಟು ಮಾಡಿ ಮಕ್ಕಳುಗಳು ಚೆನ್ನಾಗಿ ಇಲ್ಲ.